Let noble thoughts come to us from every side. ಜೀವನ್ಮುಕ್ತ ಗುರುಗಳಿಗೆಲ್ಲ ನಮಸ್ಕರಿಸುತ್ತಾ, ಸದ್ಗುರುಗಳಾದಂಥ ವಿಶ್ವನಾಥರಾಜು ಗುರುಗಳ ಪಾದ ಚರಣಗಳಲ್ಲಿ ನಮಸ್ಕರಿಸುತ್ತಾ, ಈ ವಿಶ್ವವೇದಿಕೆಗೆ ನಮಸ್ಕರಿಸುತ್ತಾ, ಈ ಒಂದು ದಿನದ ವ್ಯಾಸಂಗಗೋಷ್ಠಿಗೆ ನಿರ್ದೇಶಕರಾಗಿರ್ತಕ್ಕಂತಹ ನಮ್ಮ ಲಾಡ್ಜಿನ ಅಧ್ಯಕ್ಷರೂ ಆಗಿರ್ತಕ್ಕಂತಹ ಸೋದರಿ ಮಾಧವಿ ಮೇಡಮ್ನವರಿಗೆ ನಮಿಸುತ್ತಾ, ಇವತ್ತು ಈ ಅಕ್ಟೋಬರ್ ಮಾಹೆ ತುಂಬ ಮುಖ್ಯವಾದಂತಹ ತಿಂಗಳು. ಏಕೆಂದರೆ ಈಗಾಗಲೇ ಹೇಳಿದ್ದಾರೆ, ನಮ್ಮ ನಿರ್ದೇಶಕರು ಹಾಗೂ ನಮ್ಮ ಮಿತ್ರರು ಹೇಳಿದ್ದಾರೆ, 1 ಅಕ್ಟೋಬರ್ 1 ಅನಿ ಬೆಸೆಂಟ್ ಜನ್ಮದಿನ, ಮತ್ತು ಅಕ್ಟೋಬರ್ 2 ಗಾಂಧಿ ಜನ್ಮದಿನ ಹಾಗೂ ಶಾಸ್ತ್ರಿಯವರ ಜನ್ಮದಿನ, ಮತ್ತು ಅಕ್ಟೋಬರ್ 15 ನಮ್ಮ ರಾಷ್ಟ್ರಪತಿಗಳು, ನೆಚ್ಚಿನ ರಾಷ್ಟ್ರಪತಿಗಳಾದಂತಹ ಅಬ್ದುಲ್ ಕಲಾಂ, APJ ಅಬ್ದುಲ್ ಕಲಾಂ ಅವರ ಜನ್ಮದಿನ. ಈ 4 ಜನ ತುಂಬ ಸರಳ ಜೀವಿಗಳಾಗಿದ್ದಾರೆ. ಇವತ್ತಿನ ವ್ಯಾಸಂಗೋಷ್ಠಿಗೆ ಆರಿಸಿಕೊಂಡಿರೋದು ತುಂಬ ಸಂತಸವಾಗಿದೆ. ಈಗ APJ ಅಬ್ದುಲ್ ಕಲಾಂ ಅವರ ಒಂದು ಜೀವನ ಚರಿತ್ರೆ ಹಾಗೂ ಅವರು ನಡೆದು ಬಂದ ದಾರಿ ತುಂಬ ದೊಡ್ಡದು. ಅಂದರೆ ತುಂಬ ವಿವರವಾಗಿ ಹೇಳೋಕ್ಕಾಗೋದಿಲ್ಲ. ನಾನು ಸಂಕ್ಷಿಪ್ತವಾಗಿ ಅವರ ಒಂದು ನಡೆದು ಬಂದ ದಾರಿಯನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇವರು ಮೊದಲನೆಯದನ್ನು ನಾವು ಆರಿಸ್ಕೊಳ್ಳೋಣ, ಬಾಲ್ಯ ಜೀವನ ಮತ್ತು ವಿದ್ಯಾಭ್ಯಾಸ. ಇವರ APJ ಅಂತಂದರೆ ಆವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ. ಬೆಳೆದ ರೀತಿ ಅದ್ಭುತ, ಸದಾ ಕುತೂಹಲ ತುಂಬಿಕೊಂಡಿದ್ದ ಕಲಾಂ ಏನೆಲ್ಲ ಸಾಧನೆ ಮಾಡಿದರು, ಜೀವನವನ್ನು ಹೇಗೆ ಎದುರಿಸಿದರು ಎಂಬುದನ್ನು ನೋಡುತ್ತಾ ಹೋದರೆ ನಮ್ಮ ಮುಂದೆ ಒಂದು ಅದ್ಭುತ ಕಥೆಯೊಂದು ತೆರೆದುಕೊಳ್ಳುತ್ತದೆ. ಅವರ ಬಗ್ಗೆ ಎಲ್ಲರೂ ನಾವು ತಿಳಿಬೇಕಾಗಿರುತ್ತದೆ. ಡಾಕ್ಟರ್ ಆವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅವರು ನಮ್ಮ ನೆರೆಯ ರಾಜ್ಯವಾದ ತಮಿಳುನಾಡು ರಾಜ್ಯದ ರಾಮೇಶ್ವರಂ ಪಟ್ಟಣದಲ್ಲಿ 15 ಅಕ್ಟೋಬರ್ 1931 ಜನ್ಮ ತಾಳಿದರು. ಇವರು ತಮಿಳು ಸುನ್ನಿ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ಜೈನುಲಾಬ್ದೀನರು. ಅವರು ತುಂಬ ಸರಳ, ಪ್ರಾಮಾಣಿಕ. ಇವರು ದೋಣಿಯನ್ನು ಚಲಿಸುತ್ತಿರ್ತಕ್ಕಂಥ ದೋಣಿ ಮಾಲೀಕರಾಗಿದ್ದರು ಹಾಗೂ ತುಂಬ ಧಾರ್ಮಿಕ ಮನೋಭಾವದವರಾಗಿದ್ದರು. ಇವರಿಗೆ ರಾಮೇಶ್ವರಮನ ದೇವಸ್ಥಾನದ ಪ್ರಧಾನ ಅರ್ಚಕರು. ಇವರು ಇಬ್ಬರು ಭಾಳ ಸ್ನೇಹಿತರಾಗಿದ್ದರು. ಅವರು ಯಾವುದೇ ಧರ್ಮವನ್ನು ಅವರು ವಿರೋಧಿಸುತ್ತಿರಲಿಲ್ಲ. ಮತ್ತು ತಾಯಿ ಒಳ್ಳೆಯ ಸಂಪ್ರದಾಯ ಹಾಗೂ ಸುಸಂಸ್ಕೃತ ಪರಂಪರೆಯುಳ್ಳವರಾಗಿದ್ದರು. ಸುಸಂಸ್ಕೃತ ಕುಟುಂಬದಿಂದ ಬಂದವರಾಗಿದ್ದರು. ಕಲಾಂ ಅವರ ತಂದೆ ಈಗ ನಿರ್ನಾಮವಾದ ಧನುಷ್ಕೋಡಿ
ಮತ್ತು ರಾಮೇಶ್ವರಂ ನಡುವೆ ತಮ್ಮ ದೋಣಿಯಲ್ಲಿ ಹಿಂದೂ ಭಕ್ತಾದಿಗಳನ್ನು ಕರೆದುಕೊಂಡು ಹೋಗುತ್ತಿದ್ದರು. ಎಲ್ಲ ಧರ್ಮದವರನ್ನು ಭಕ್ತಿಪೂರ್ವಕದಿಂದ ಅಥವಾ ಭಕ್ತಿಭಾವದಿಂದ ನೋಡುತ್ತಿದ್ದರು. ಯಾವುದೇ ಜಾತಿ, ಪಂಥ, ಧರ್ಮ, ಸಿರಿ, ವಯಸ್ಸು ಮುಂತಾದ ಅಡ್ಡಗೋಡೆಗಳು ಇವರಲ್ಲಿ ಇರಲಿಲ್ಲ ಎಂದು ಇಟ್ಕೋಬಾರ್ದು ಎಂದು ಜೈನುಲಾಬ್ದೀನರು ಕಲಾಂ ಅವರಿಗೆ ಹೇಳುತ್ತಿದ್ದರು. ಕಲಾಂ ಅವರು ಕುಟುಂಬದ 4 ಜನ ಸಹೋದರರು ಮತ್ತು ಒಬ್ಬ ಸೋದರಿಯರಲ್ಲಿ ಅತ್ಯಂತ ಕಿರಿಯದವರಾಗಿದ್ದರು. ಅವರು ಬಡ ಹಿನ್ನೆಲೆಯಿಂದ ಬಂದವರು ಮತ್ತು ತನ್ನ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಲು ಕಿರಿಯ ವಯಸ್ಸಿನಲ್ಲೇ ಕೆಲಸ ಮಾಡಲು ಆರಂಭಿಸಿದರು. ಕಲಾಂ ಅವರು ಶಾಲೆಯ ನಂತರ, ಶಾಲೆಗೆ ಹೋಗುವ ಮೊದಲು ತಮ್ಮ ಅಣ್ಣನಾದ ಶಂಸುದ್ದೀನ್ ಕಲಾಂ ಜೊತೆಗೆ ದಿನಪತ್ರಿಕೆಗಳನ್ನು ಹಂಚುತ್ತಿದ್ದರು ಮತ್ತು ಬಿಡುವು ಸಿಕ್ಕಿದಾಗ ಹುಣಸೆ ಬೀಜಗಳನ್ನು ಹಾಯಿಸಿ ಅದನ್ನು ಮಾರಿ ಮತ್ತೆ ಈ ಪೇಪರನ್ನು ಹಾಕಿರೋ ದುಡ್ಡನ್ನು ತಮ್ಮ ತಂದೆಯ ಅಥವಾ ಕುಟುಂಬಕ್ಕೆ ಆಗಲೇ ನೆರವಾಗುತ್ತಿದ್ದರು, ಹಣ ಕೊಟ್ಟು. ಇವರ ಬಾಲ್ಯವು ತುಂಬ ಬಡತನದಿಂದ ಕೂಡಿತ್ತು. ಕಲಾಂ ಅವರ ವಿದ್ಯಾಭ್ಯಾಸ ರಾಮೇಶ್ವರಂ ಪಂಚಾಯತ್ ಎಲಿಮೆಂಟರಿ ಶಾಲೆಯಲ್ಲಿ ನಡೆಯಿತು. ಶಾಲೆಗೆ ಹೋಗುವ ದಾರಿಯಲ್ಲಿ ಹಿಂದೂ ದೇವಾಲಯಗಳು ಇದ್ದವು, ಮಸೀದಿಗಳು ಕೂಡ ಇದ್ದವು. ಈ 2 ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡ್ತಾ ಇದ್ದರು. ಭಗವಂತನ ಆಶೀರ್ವಾದ ಪಡೆಯುತ್ತಿದ್ದರು. ಅವರು ಚುರುಕು ಬುದ್ಧಿಯವರಾಗಿದ್ದರು. ವಿದ್ಯಾಭ್ಯಾಸ ಚುರುಕು ಬುದ್ಧಿಯಾಗಿರುವುದರಿಂದ ಅವರಿಗೆ ಕಠಿಣವೆನಿಸಲಿಲ್ಲ. ಎಲ್ಲವನ್ನೂ ಅರಿಯುವ, ಕಲಿಯುವ ಕುತೂಹಲ, ಉತ್ಸಾಹ ಅವರಲ್ಲಿ ಇತ್ತು, ಯಥೇಚ್ಛವಾಗಿತ್ತು. ಇವರ ನೆಚ್ಚಿನ ವಿಷಯಗಳು ಇಂಗ್ಲೀಷ್, ಗಣಿತ, ವಿಜ್ಞಾನದಲ್ಲಿ ಭೌತಶಾಸ್ತ್ರ ಅವರ ನೆಚ್ಚಿನ ವಿಷಯಗಳಾಗಿದ್ದವು. ಮುಂಜಾನೆ ಪ್ರತಿದಿನ ಇವರು 4 ಗಂಟೆಗೆ ಎದ್ದು ದಿನದ ಪಾಠ ಪ್ರವಚನಗಳನ್ನು ಶಾಲೆಗೆ ಹೋಗುವುದಕ್ಕಿಂತ ಮುಂಚೆಯೇ ಅವರು ಓದಿಕೊಂಡು ಶಾಲೆಗೆ ಹೋಗುತ್ತಿದ್ದರು. ಹೈಸ್ಕೂಲ್ ವಿದ್ಯಾಭ್ಯಾಸ ಸಲುವಾಗಿ ಅಲ್ಲಿರಲಿಲ್ಲ. ಕಲಾಂ ರಾಮನಾಥಪುರಂನ ಶಾರ್ಟ್ಸ್ ಹೈಸ್ಕೂಲ್ಗೆ ಸೇರಿದರು. ಈ ಹೈಸ್ಕೂಲ್ ಉತ್ತಮ ಗುಣಮಟ್ಟದ ಹೈಸ್ಕೂಲ್ ಆಗಿತ್ತು. ಉತ್ತಮ ಗುಣಮಟ್ಟದ ಪಾಠ ಪ್ರವಚನಗಳನ್ನು ನೀಡುತ್ತಿದ್ದ ಶಾಲೆಯಾಗಿತ್ತು. ಈ ಶಾಲೆಯಲ್ಲಿ ಅಯ್ಯಾದೊರೈ ಸುಲೇಮಾನ್ ಎಂಬುವರು ಕಲಾಮನ ಮೆಚ್ಚಿನ ಗುರುಗಳಾಗಿದ್ದರು. ಕಲಾಂ ಅವರು ವಿದ್ಯಾರ್ಥಿಯಾಗಿದ್ದಾಗ ಅವರು 2 ಗುಣಗಳನ್ನು ನೋಡ್ತಾ ಇದ್ದರು ಗುರುಗಳಲ್ಲಿ. ಒಂದು, ಹೂ ರೇಡಿಯೇಟ್ಸ್ ನಾಲೆಡ್ಜ್ ಆ್ಯಸ್ ಸೂನ್ ಆ್ಯಸ್ ಎಂಟರ್ ಇನ್ ಟು ದಿ ಕ್ಲಾಸ್ ರೂಮ್. ಗುರುಗಳು ಒಳಗೆ ಬಂದ ತಕ್ಷಣ ಅವರಲ್ಲಿ ಒಂದು ರೇಡಿಯೇಟ್ ಎನರ್ಜಿ ಅಂತಂದರೆ, ರೇಡಿಯೇಟ್ ಅಂತಂದರೆ ತನ್ನ ಒಂದು ಇದನ್ನು, ಆ ನಾಲೆಡ್ಜ್, ಜ್ಞಾನ ಅವರಲ್ಲಿ ಇರ್ತಾ ಇತ್ತು, ಅದನ್ನು ನೋಡ್ತಾ ಇದ್ದರು. ಮತ್ತು ಪ್ಯೂರಿಟಿ ಇನ್ ಲೈಫ್, ಸ್ವಚ್ಛತೆ, ಅವರ ಒಂದು ಪ್ಯೂರಿಟಿ ಇನ್ ಲೈಫ್, ಅವರ ಜೀವನದಲ್ಲಿ ಹೇಗೆ ನಡ್ಕೊಳ್ತಿದ್ರು ಅನ್ನೋದನ್ನು ಕೂಡ ನೋಡ್ತಾ ಇದ್ರು. ಅಂತಹ ಗುರುಗಳು ಸುಲೇಮಾನ್ ಎಂಬುವರು ಕಲಾಂ ಅವರ ಮೆಚ್ಚಿನ ಗುರುಗಳಾಗಿದ್ದರು. ಇವರು ಆದರ್ಶ ಶಿಕ್ಷಕರು ಆಗಿದ್ದರು. ಕಲಾಂ ಅವರ ವ್ಯಕ್ತಿತ್ವದ ಮೇಲೆ ಗಾಢವಾದ ಪರಿಣಾಮ ಬೀರಿದರು. ಇವರು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಕಾಂಕ್ಷೆ, ನಂಬಿಕೆ ಮತ್ತು ಭರವಸೆ, ಈ 3 ಒಬ್ಬ ವ್ಯಕ್ತಿಯಲ್ಲಿದ್ದರೆ ಯಶಸ್ಸು ಸಾಧಿಸುವುದು ಖಂಡಿತ
ಈ ಮೂರನ್ನು ಯಾವ ವಿದ್ಯಾರ್ಥಿಯು ಹೊಂದಿರ್ತಾನೆ ಆ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾನೆ ಅಂತ ಹೇಳ್ತಾ ಇದ್ರು ಗುರುಗಳು. ಕಲಾಂ ಅವರ ಗುರಿ ಸಾಧನೆಗೆ ಮತ್ತು ಅವರ ಆತ್ಮಸ್ಥೈರ್ಯಕ್ಕೆ ಇದು ಪ್ರಚೋದನೆಯನ್ನು ಕೊಡ್ತು. ಕಲಾಂ ಅವರು ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿದ ನಂತರ ಸುಮಾರು 50 ಕಿಲೋಮೀಟರ್ ದೂರದ ತಿರುಚನಾಪಳ್ಳಿಯ ಸೆಂಟ್ ಜೋಸೆಫ್ ಕಾಲೇಜಿಗೆ ಪ್ರವೇಶ ಪಡೆದರು. ಅಲ್ಲೆಲ್ಲೂ ಹತ್ತಿರದಲ್ಲಿ ಕಾಲೇಜ್ ಇರಲಿಲ್ಲ. ತಿರುಚನಾಪಳ್ಳಿಗೆ ಹೋಗಿ ಆ ಕಾಲೇಜ್ಗೆ ಪ್ರವೇಶ ಪಡೆದರು, ಅಡ್ಮಿಷನ್ ಆದರು. ಅವರು ಇಲ್ಲಿ ಆರಿಸಿಕೊಂಡ ವಿಷಯ ವಿಜ್ಞಾನ. ಇವರು ಸಾಹಿತ್ಯದ ಬಗ್ಗೆ ವಿಶೇಷ ಆಸಕ್ತಿಯನ್ನೂ ಹೊಂದಿದ್ದರು. ಸಮಯ ಸಿಕ್ಕಾಗ ಪುಸ್ತಕಗಳನ್ನು ಓದುತ್ತಿದ್ದರು. ಟಾಲ್ಸ್ಟಾಯ್, ಥಾಮಸ್ ಹಾರ್ಡಿ, ಶೇಕ್ಸ್ಪಿಯರ್ ಮುಂತಾದ ಕೃತಿಗಳನ್ನು ಓದುತ್ತಿದ್ದರು. ಮತ್ತು ಹಾಗೆ ತತ್ವಶಾಸ್ತ್ರದ ಬಗ್ಗೆ ಆಸಕ್ತಿಯೂ ಇತ್ತು. ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರವಚನಗಳಿಗೆ ಹೋಗುತ್ತಿದ್ದರು ಮತ್ತು ಆ ಪ್ರವಚನಗಳನ್ನು ಕೇಳುತ್ತಿದ್ದರು. ಅವರಿಗೆ ವಿಶೇಷ ಆಸಕ್ತಿ ಇತ್ತು ಯಾವುದರಲ್ಲಿ? ಭೌತಶಾಸ್ತ್ರದಲ್ಲಿ. ಕಲಾಂ ಅವರು ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ 4 ವರ್ಷ ಅಭ್ಯಾಸ ಮಾಡಿ ತನ್ನ BSc ಪದವಿಯನ್ನು ಪಡೆದರು. BSc ಪದವಿ ಮುಗಿಸಿದ ವೇಳೆಗೆ ಅವರು ವೈಜ್ಞಾನಿಕ ತಂತ್ರಜ್ಞಾನದ ಕಡೆಗೆ ಆಕರ್ಷಿತರಾದರು. ಅಂದರೆ ಅವರಿಗೆ ಅವ್ರ ಗುರುಗಳು ಪ್ರೈಮರಿ ಶಾಲೆಯಲ್ಲಿ ಕರ್ಕೊಂಡು ಸಮುದ್ರ ತೀರಕ್ಕೆ ಹೋಗ್ತಾ ಇದ್ದರು. ಆವಾಗ ಮೇಲ್ಗಡೆ ಪಕ್ಷಿಗಳು ಹಾರ್ತಾ ಇತ್ತು, ಬೆಳ್ಳಕ್ಕಿಗಳು ಹಾರ್ತಾ ಇತ್ತು. ಆ ಗುರುಗಳು ಅದನ್ನು ತೋರಿಸ್ತಾ ಇದ್ದರು, ಪಕ್ಷಿಗಳು ಹೇಗೆ ಹಾರ್ತಾ ಇದೆ ನೋಡಿ ಅಂತ. ಆಗ ಕಲಾಂ ಅವರಿಗೆ ಒಂದು ಮನಸ್ಸಿಗೆ ಬಂತು, ನಾನು ಕೂಡ ಈ ಪಕ್ಷಿಗಳ ಹಾರದಂಗೆ ಹಾರಬೇಕು ಅನಿಸ್ತು. ಆವಾಗಲೇ ಅದನ್ನು ಅವರು ತಿಳಿದಿದ್ದರು. ವಿಮಾನ ಕಟ್ಟುವುದು ಮತ್ತು ವಿಮಾನ ಹಾರಿಸುವುದು ಅವರ ಜೀವನದ ಗುರಿಯಾಗಿತ್ತು. ಸಾಧಿಸಬೇಕೆನ್ನುವ ಛಲ, ಕಲಿಯಬೇಕೆನ್ನುವ ಉತ್ಕಟ ಇಚ್ಛೆ, ಅಸಾಮಾನ್ಯ ಗುರಿ ಎಲ್ಲವೂ ಅವರನ್ನು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಕರೆದುಕೊಂಡು ಹೋಯಿತು. ಇವರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ MITಗೆ ಸೇರಬೇಕಾದ್ರೆ ಹಣ ಇರಲಿಲ್ಲ, ತುಂಬ ಬಡವರು. ಅವರ ತಂದೆ ಹತ್ರ ಯಾರ ಹತ್ರನೂ ಇರಲಿಲ್ಲ. ತಂದೆ ಓದಬೇಕಾ ಅನಿಸಿದಾಗ ಆಯಿತು ಏನಾದರೂ ಮಾಡಿ ಓದಿಸ್ತೀವಿ ಅಂತಂದರು. ಆವಾಗ ಹಣ ಇರಲಿಲ್ಲ. ಪದವಿ ಮುಗಿದ ಮೇಲೆ ಅವರ ಅಕ್ಕ ಇದ್ದರು. ಅವರ ಅಕ್ಕ ನೀನು ಚೆನ್ನಾಗಿ ಓದಬೇಕು, ನಿನಗೆ ಏನು ಬೇಕೋ ಅದು ನಿನ್ನ ಫೀಯನ್ನು ನಾನು ತುಂಬಿಸ್ತೀನಿ ಅಂತ ಹೇಳ್ಬಿಟ್ಟು ಒಡವೆಗಳನ್ನು ಅಡ ಇಟ್ಟು 1000 ರೂಪಾಯಿನ ಕೊಟ್ಟು ಅವರಿಗೆ MITಗೆ ಸೇರಿಸಿದ್ರು, ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ. ಅಲ್ಲಿ ಅವರಿಗೆ ಏರೋನಾಟಿಕಲ್ ಇಂಜಿನಿಯರಿಂಗೇ ದೊರೀತು. ಅದರಲ್ಲಿ ಅವರು ಎಂಟ್ರೆನ್ಸಲ್ಲಿ ಪಾಸಾಗಿ ಏರೋನಾಟಿಕ್ ಇಂಜಿನಿಯರಿಗೆ ಸೇರಿಕೊಂಡ್ರು. ಅಲ್ಲಿ ಅವರಿಗೆ ಸಾಧಾರಣ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರುವ ಬಡತನದ ಎಲ್ಲರ ನಡುವೆಯೂ ಕಲಾಂ ಮುಂದಿನ ಹೆಜ್ಜೆ ಹಾಕುತ್ತಲೇ ಹೋದರು. ಅವರು ಛಲಗಾರರು, ಅಡೆತಡೆಗಳು, ನಿರಾಶೆಗಳು ಎದುರಾದರೂ ಅವರ ತಂದೆಯಿಂದ ಕಲಿತದ್ದು ಒಂದು ಇಚ್ಛಾಶಕ್ತಿ ಅವರ ಮಹಾಮಂತ್ರವಾಗಿತ್ತು. ಉತ್ತೇಜನಗೊಂಡಿದ್ದರು. ಕಾಲೇಜಿನಲ್ಲಿ ಅವರು ಅಲ್ಲೋದಾಗ ಕಾಲೇಜಿನಲ್ಲಿ ಉಪಯೋಗಿಸಿರಲಿಲ್ಲ. ಅವು ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಮುಂದುಗಡೆ ವಿಮಾನಗಳು ನಿಲ್ಲಿಸಿದ್ರು. ನಮ್ಮ ವಿಶ್ವೇಶ್ವರ ಮ್ಯೂಸಿಯಂ ಮುಂದೆ ಮಿಸೈಲು ಮತ್ತು ರೈಲ್ವೆ ಇಂಜಿನ್ನು ಮತ್ತು ವಿಮಾನ ಅದೆಲ್ಲ ಆಟಿಕೆಗಳ ಥರ ನಿಲ್ಲಿಸಿರ್ತಾರೆ. ಅದು ಮಾಡೆಲ್ಸ್ ಇರುತ್ತೆ. ಅದನ್ನು ನೋಡಿದಾಗ ವಿಮಾನಗಳು ಅವರನ್ನು ಆಕರ್ಷಿಸಿದ್ದವು. ಸಮಯ ದೊರೆತಾಗಲೆಲ್ಲ ಕಲಾಂ ಅವುಗಳನ್ನು ನೋಡುತ್ತಾ ನಿಂತು ಅವುಗಳ ರೆಕ್ಕೆಗಳು, ಪ್ರೊಫೆಲ್ಲರುಗಳು, ರಾಕ್ಪಿಟ್, ವಿಮಾನದ ಶರೀರ, ಬಾಲ, ಚಕ್ರಗಳು ಹೀಗೆ ಪ್ರತಿಯೊಂದು ಭಾಗವನ್ನು ಗಮನಿಸಿ
ಅವರು ಟಿಪ್ಪಣಿಯನ್ನು ಮಾಡಿಕೊಳ್ಳುತ್ತಿದ್ದರು. ಅವರಿಗೆ ಆವಾಗಲೇ ವಿಮಾನದಂತೆ ಅಥವಾ ಹಕ್ಕಿಯಂತೆ ನಾನು ಹಾರಬೇಕು ಅಂತ ಒಂದು ಇಚ್ಛೆ ಇತ್ತು, ಅದನ್ನು ಮಾಡಿಕೊಳ್ತಿದ್ರು. ಇದು ಇವರಿಗೆ ಚಿಂತನಾಶಕ್ತಿಗೆ ಪ್ರಚೋದನೆ ನೀಡುತ್ತಿದ್ದವು ಇವೆಲ್ಲ. ಹಾಗೆ ಪ್ರೊಫೆಸರ್ ಸ್ಪೋಂಡರ್, ಪ್ರೊಫೆಸರ್ KAV ಪಾಂಡೊಲೊ ಮತ್ತು ಪ್ರೊಫೆಸರ್ ನರಸಿಂಗರಾವ್ ಅವರ ಅಚ್ಚುಕಟ್ಟಾದ ಪಾಠ ಪ್ರವಚನಗಳಿಂದ ವಿಷಯಗಳಲ್ಲಿ ಅದಮ್ಯ ಉತ್ಸಾಹ ಮೂಡಿತು. ಅವರು ಮಾಡ್ತಾ ಇರ್ತಕ್ಕಂಥ ಪ್ರೊಫೆಸರ್ಗಳ ಪಾಠಗಳ ಮೇಲೆ ಅವರಿಗೆ ಒಂದು ಉತ್ತೇಜನ, ಪ್ರೇರಣೆ, ಪಾಠ ಪ್ರವಚನಗಳಲ್ಲಿ ಅವರಿಗೆ ಅದಮ್ಯ ಉತ್ಸಾಹ ಸಿಕ್ತು. ಕಲಾಂ ಅವರು ನಮ್ಮದೇ ವಿಮಾನ ಮಾಡೋಣ ಅನ್ನೋದೊಂದು ಪ್ರಬಂಧ ಕೊಟ್ಟರವರಿಗೆ. ಅವರ ಕಾಲೇಜಿನಲ್ಲಿ ನಮ್ಮದೇ ಒಂದು ವಿಮಾನ ಮಾಡೋಣ, ಆ ವಿಮಾನ ವಿಷಯವನ್ನು ಪ್ರಬಂಧವಾಗಿ ಕೊಟ್ಟರು. ಅವರು ಈ ಪ್ರಬಂಧವನ್ನು ಬರೆದು ಪತ್ರಿಕೆಯ ಒಂದಕ್ಕೆ ಕಳುಹಿಸಿದರು. ಯಾವುದೋ ಒಂದು ಪತ್ರಿಕೆಗೆ, ದಿನಪತ್ರಿಕೆ ಕಳಿಸಿದ್ರು. ಆ ಪ್ರಬಂಧಕ್ಕೆ ಅವರಿಗೆ ಪ್ರಥಮ ಬಹುಮಾನ ಬಂತು. ಇವರ ಉತ್ಸಾಹ ಮತ್ತಷ್ಟು ದ್ವಿಗುಣವಾಯಿತು. ಅಂದರೆ ಇನ್ನಷ್ಟು ಪ್ರೇರಣೆ ಸಿಕ್ತು ಇವರಿಗೆ, ಯಾಕೆಂದರೆ ಪ್ರಥಮ ಬಹುಮಾನ ಬಂತಲ್ಲ. ಕಲಾಂ ಅವರು ಕೆಲಸ ಮಾಡುತ್ತಿದ್ದಾಗ ಹಿರಿಯ ವರ್ಗ ಯೋಜನೆಯ ಪ್ರಗತಿಯ ಬಗ್ಗೆ ಕಲಾಂ ಅವರಿಗೆ ಕೇವಲ 3 ದಿನ ಸಮಯದಲ್ಲಿ ಮುಗಿಸಲು ತಿಳಿದು ಒಂದು ಪ್ರಾಜೆಕ್ಟ್ ಕೊಟ್ಟರು ಕಾಲೇಜಲ್ಲಿ. ಅವ್ರ ಪ್ರೊಫೆಸರ್ ಹೇಳಿದ್ರು, ನೀನು ಇದನ್ನು 3 ದಿನದಲ್ಲಿ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರು. ಆ ಮುಗಿಸದೇ ಇದ್ದರೆ ನಿನಗೆ ಕೊಡುವಂತಹ ಸ್ಕಾಲರ್ಶಿಪ್ ಅಂದರೆ ವಿದ್ಯಾರ್ಥಿ ವೇತನವನ್ನು ನಿಲ್ಲಿಸಲಾಗುತ್ತದೆ ಅಂತ ಹೇಳಿದ್ರು. ಹೀಗೆ ವಿದ್ಯಾರ್ಥಿ ವೇತನ ನಿಲ್ಲಿಸಿದರೆ ಅವರಿಗೆ ಓದೋಕ್ಕೆ ಆಗ್ತಾ ಇರಲಿಲ್ಲ. ಅದರಿಂದ ಅವರು ಸ್ವಲ್ಪ ಸಮಯ ಅಥವಾ ಸ್ವಲ್ಪ ಕಾಲ ಆತಂಕ ಉಂಟಾಯಿತು ಅವರಿಗೆ. ನಂತರ ಸುಧಾರಿಸಿಕೊಂಡು ಆ ಕಾರ್ಯದಲ್ಲಿ ತೊಡಗಿದರು. ಕಲಾಂ ಅವರದ್ದು ಸಕಾರಾತ್ಮಕ ಮನೋಭಾವ, ಪಾಸಿಟಿವ್ ಆಟಿಟ್ಯೂಡ್. ಕಲಾಂ ಅವರದ್ದು ಸಕಾರಾತ್ಮಕ, ನಾನು ಸಾಧಿಸಿಯೇ ತೀರುತ್ತೇನೆ ಎಂದು ಒಂದು ಆಶಾ ಭಾವನೆಯನ್ನು ಇಟ್ಕೊಂಡಿದ್ದರು. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಛಲ ಅವರಲ್ಲಿ ಚಿಕ್ಕಂದಿನಿಂದ ಮನೆ ಮಾಡಿತ್ತು. ದೃಢ ಸಂಕಲ್ಪ, ಸಾಹಸ ಮತ್ತು ಕಠಿಣ ಪರಿಶ್ರಮದಿಂದ ಸವಾಲುಗಳನ್ನು ಎದುರಿಸಿದಾಗ ಯಶಸ್ಸು ಪಡೆಯುವುದು ಅವರಿಗೆ ಪಡೆಯಬಹುದು ಎಂದು ಅನಿಸಿತು. ಗುರಿ ಸಾಧಿಸುವುದರ ಬಗ್ಗೆ ಬದ್ಧತೆ ಇದ್ದರೆ ಸಂತೃಪ್ತಿಕರ ಮತ್ತು ಪ್ರಯೋಜನಕಾರಿ ಫಲಿತಾಂಶ ಲಭಿಸುವುದು ಎನ್ನುವುದನ್ನು ಮನಗಂಡಿದ್ದರು. ಯಾರು ಪ್ರೊಫೆಸರ್ ಕೊಟ್ಟಿದ್ದು ಅಂತಂದರೆ ಪ್ರೊಫೆಸರ್ ಶ್ರೀನಿವಾಸ್ ಪ್ರಾಜೆಕ್ಟ್ ಕೊಟ್ಟಿದ್ದು. ಶ್ರೀನಿವಾಸ್ ಕೊಟ್ಟಿದ್ದ ಪ್ರಾಜೆಕ್ಟನ್ನು ಕಲಾಂ ಕೈಗೆತ್ತಿಕೊಂಡು 3 ದಿನಗಳಲ್ಲಿ ಪೂರ್ಣಗೊಳಿಸುತ್ತೇನೆಂದು ಪಣ ತೊಟ್ಟು ಪಟ್ಟು ಹಿಡಿದು 3 ದಿನ ವಿಶ್ರಾಂತಿ ಇಲ್ದಿರ ಅವಿಶ್ರಾಂತವಾಗಿ ದುಡಿದು ಪೂರ್ಣಗೊಳಿಸಿ ನಂತರ ಪ್ರೊಫೆಸರ್ ಶ್ರೀನಿವಾಸರವರಿಗೆ ಭೇಟಿಯಾದರು. ಕಲಾಂ ರವರ ಕಾರ್ಯವನ್ನು ಗಮನಿಸಿ ಪ್ರೊಫೆಸರ್ ಶ್ರೀನಿವಾಸ್, ಕಲಾಂ, ನಿನ್ನ ಮೇಲೆ ನಾನು ತುಂಬ ಒತ್ತಡ ಹೇರಿದ್ದೀನಿ ಎಂಬ ಸಂಗತಿ ನನಗೆ ಗೊತ್ತು. ಇಂಥ ಮಾನಸಿಕ ಒತ್ತಡದಲ್ಲೂ ನೀನು ಇಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದೀಯಾ ಎಂದು ಪ್ರಶಂಸಿಸಿದರು. ಅವ್ರು ಹೇಳಿದರು, ನಿನ್ನನ್ನು ಟೆಸ್ಟ್ ಮಾಡೋದಕ್ಕೆ, ನಿನ್ನ ಒಂದು ಗುರಿ ಹೇಗೆ ಸಾಧಿಸಿ ಅನ್ನೋದಕ್ಕೆ ನಾನು ಈ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದೆ, ನೀನು ಹೇಗೆ ಅಂತ ನನಗೆ ಗೊತ್ತು ಅಂತ ಪ್ರೊಫೆಸರ್ ಹೇಳಿದರು. ಹೀಗೆ ಸಕಾರಾತ್ಮಕ ದೃಷ್ಟಿಯಿಂದ ಮತ್ತು ದೃಢ ನಿರ್ಧಾರದ ಕಲಾಂ ತಮ್ಮ ಕಾಲೇಜು ವ್ಯಾಸಂಗವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಕಾಲ ಹುರುಳಿತು. ಕಲಾಂ ಬೆಂಗಳೂರಿನ HAL ವೈಮಾನಿಕ ಇಂಜಿನಿಯರಿಂಗ್ ಅದರಲ್ಲಿ ತರಬೇತಿ ಹೊಂದಿದರು. 3 ತಿಂಗಳ ಕಾಲ ತರಬೇತಿ ಹೊಂದಿದರು. ತರಬೇತಿ ಹೊಂದಿದ ಮೇಲೆ
ಉದ್ಯೋಗಕ್ಕೆ ಅವರಿಗೆ ಅವಕಾಶಗಳು ಒದಗಿ ಬಂದವು. ಯಾವ್ಯಾವುದರಲ್ಲಿ ಅಂದರೆ ಭಾರತೀಯ ವಾಯುದಳದಲ್ಲಿ ಪೈಲಟ್ ಆಗುವುದು ಒಂದು ಬಂತು ಅವರಿಗೆ ಅವಕಾಶ, ಅಥವಾ ರಕ್ಷಣಾ ಇಲಾಖೆಯಲ್ಲಿ ತಾಂತ್ರಿಕ ಅಭಿವೃದ್ಧಿ ಮತ್ತು ನಿರ್ವಹಣಾ ವಿಭಾಗದಲ್ಲಿ ವಿಜ್ಞಾನಿಯಾಗುವುದು, ಈ ಎರಡೂ ಅವಕಾಶಗಳು ಅವರಿಗೆ ಬಂತು. ಎರಡೂ ಅವಕಾಶಗಳನ್ನು ಯೋಚನೆ ಮಾಡಿ ಅವರು ಎರಡಕ್ಕೂ ಅರ್ಜಿಯನ್ನು ಹಾಕಿದ್ರು. ಎರಡೂ ಸಂಸ್ಥೆಗಳಿಂದ ಅವರಿಗೆ ಇಂಟರ್ವ್ಯೂ ಬಂತು, ಸಂದರ್ಶನಕ್ಕೆ ಬಂದಿತು. ಆಗ ಅವರು ಹೋಗಿದ್ದು ಅವರು ಎಲ್ಲಿಗೆ ಅಂದರೆ ದೆಹಲಿಗೆ. ಅಲ್ಲಿ ರಕ್ಷಣಾ ಇಲಾಖೆಯಲ್ಲಿ ಸಂದರ್ಶನ ಎದುರಿಸಿದರು. ನಂತರ ಅಲ್ಲಿಂದ ವಾಯುಪಡೆ ಸಂದರ್ಶನಕ್ಕಾಗಿ ಡೆಹ್ರಾಡೂನ್ಗೆ ಹೋದರು. ದುರದೃಷ್ಟವಶಾತ್ ಅವರು ಪೈಲಟ್ ಆಗಿ ಆಯ್ಕೆಯಾಗಲಿಲ್ಲ. ಯಾಕೆಂತಂದರೆ ಇದ್ದಿದ್ದು 9 ವೇಕೆನ್ಸಿಗಳು. ಆ 9ರಲ್ಲಿ 9 ಆದಮೇಲೆ ಇವರು ಯಾವುದೇ 10ನೇಯವರಾಗಿದ್ದರು. ಸೊ ಈಸ್ ದಿ 10th ಪರ್ಸನ್, ಅಂದರೆ 9 ಬೇಕಾಗಿರೋದು, ಇವರು 10ನೇಯವರಾಗಿದ್ದರು. ಅದರಿಂದ ಇವರಿಗೆ ಆ ಒಂದು ಪೈಲಟ್ ಆಗುವ ಅವಕಾಶ ತಪ್ಪಿತು. ಇವರಿಗೆ ತುಂಬ ಚಿಂತೆ ಆಯಿತು, ತುಂಬ ಯೋಚನೆ ಮಾಡಿಕೊಂಡ್ರು. ನಾನು ಇನ್ನೇನಪ್ಪ ಮಾಡೋದು, ನನಗೆ ಆಗಲೇ ಇಲ್ವಂತ ಅಂತ ಯೋಚನೆ ಮಾಡಿಕೊಂಡ್ರು. ಇದು ಇವರು ಈ ಬಾಲ್ಯ ಜೀವನ ಮತ್ತು ವಿದ್ಯಾಭ್ಯಾಸ ಬಂದ ದಾರಿ. ಮತ್ತು ವೃತ್ತಿ ಜೀವನ ಈಗ ಎಲ್ಲ ಆಯಿತು, ಇನ್ನು ಸಂದರ್ಶನಗಳಾಯಿತು, ವೃತ್ತಿ ಜೀವನಕ್ಕೆ ಎಂಟ್ರಾಗ್ತಾರೆ. ವೃತ್ತಿ ಜೀವನ ವಿಜ್ಞಾನಿಯಾಗಿ, ಪ್ರೊಫೆಷನ್ ಆ್ಯಸ್ ಎ ಸೈಂಟಿಸ್ಟ್. 1960ರಲ್ಲಿ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಪದವಿ ಪಡೆದ ನಂತರ ಕಲಾಂ ಅವರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ವೈಮಾನಿಕ ಅಭಿವೃದ್ಧಿ ಸ್ಥಾಪನೆಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸೇವೆ DRDS ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಸರ್ವೀಸ್ ಸದಸ್ಯರಾದ ನಂತರ ವಿಜ್ಞಾನಿಯಾಗಿ ಸೇರಿದರು. DRDS ಅಲ್ಲಿ ಕಲಾಂ ಅವರು ಸಣ್ಣ ಓವರ್ ಕ್ರಾಫ್ಟನ್ನು ವಿನ್ಯಾಸಗೊಳಿಸುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಒಂದು ಹಾರುವ ಓವರ್ ಕ್ರಾಫ್ಟನ್ನು ಅವರು ವಿನ್ಯಾಸಗೊಳಿಸಿ ಅದರ ಮೂಲಕ ಅದು ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಇದಕ್ಕೆ ನಂದಿ ಎಂದು ನಾಮಕರಣ ಮಾಡಲಾಯಿತು. ಕಲಾಂ ಅವರ ತಂತ್ರಜ್ಞಾನಕ್ಕೆ ಕೃಷ್ಣ ಮೆನನ್ ಬೆರಗಾದರು, ಬೇಷೆಂದರು. ಓವರ್ ಕ್ರಾಫ್ಟ್ ಹಾರಾಟದ ಪ್ರಥಮ ಯಶಸ್ವಿ ಪ್ರಯೋಗವು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧಿ ಪಡೆಯಿತು. ಮತ್ತು MGK ಮೆನನ್ ಮತ್ತು ವಿಕ್ರಮ್ ಸಾರಾಭಾಯಿ, MGK ಮೆನನ್, ವಿಕ್ರಮ್ ಸಾರಾಭಾಯಿ ಮತ್ತು ಅಣುಶಕ್ತಿ ಆಯೋಗದ ಉಪ ಕಾರ್ಯದರ್ಶಿ ಸರಾಫ್ ರವರು ಸಂದರ್ಶನ ನಡೆಸಿದರು ಕಲಾಂರವರಿಗೆ. ಈ ಸಂದರ್ಶನದಲ್ಲಿ ಕಲಾಂ ಅವರನ್ನು ಇಂಡಿಯನ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ INCOSPAR ಇನ್ಕೋಸ್ಪಾರ್ಗೆ ಆಯ್ಕೆ ಮಾಡಿದರು. ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ವಿಕ್ರಮ್ ಸಾರಾಭಾಯಿರವರ ಅಡಿಯಲ್ಲಿ ಕೆಲಸ ಮಾಡುವ ಅವಕಾಶ ಅವರಿಗೆ ದೊರೆಯಿತು. ಮತ್ತು ಕೇರಳದ ತುಂಬ ಇದು ಒಂದು ಪ್ಲೇಸ್, ತುಂಬ ಈಕ್ವೆಟೋರಿಯಲ್ ರಾಕೆಟ್ ಉಡಾವಣಾ ಕೇಂದ್ರ, ತುಂಬ ಈಕ್ವೆಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ TERLS ಮೊದಲು ನಿರ್ದೇಶಕರಾದ HGS ಮೂರ್ತಿ ಅವರು ಸಂದರ್ಶನ ನಡೆಸಿ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ಗೆ ಕಲಾಂರನ್ನು ನೇಮಕ ಮಾಡಿದರು. 1963ರಿಂದ 64ರವರೆಗೆ ಅವರು ವರ್ಜೀನಿಯಾ
ಹ್ಯಾಂಪ್ಟನ್ನಲ್ಲಿರುವ ನಾಸಾ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ಲೆ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿದರು ಮತ್ತು ವಾಷಿಂಗ್ಟನ್ ಸಮೀಪದ ಗೊಡ್ಡಾರ್ಡ್ ಸ್ಪೇಸ್ ಪಾಯಿಂಟ್ ಸೆಂಟರ್ಗೆ ಹೋದರು. ಈ ಕೇಂದ್ರದಲ್ಲಿ ಮುಖ್ಯವಾಗಿ ವೈಜ್ಞಾನಿಕ ದೃಷ್ಟಿಯಿಂದ ಬಳಕೆ ಮಾಡುವ ಉಪಗ್ರಹಗಳನ್ನು ಕುರಿತು ಪರಿಚಯ ಮಾಡಿಕೊಂಡು 3 ತಿಂಗಳ ಕಾಲ ನಾಸಾದಲ್ಲಿ ತರಬೇತಿ ಪಡೆದು ಅವಶ್ಯಕವಾದಂತಹ ಜ್ಞಾನ ಪಡೆದು ಸಂಪಾದಿಸಿಕೊಂಡು ಭಾರತಕ್ಕೆ ಹಿಂದಿರುಗಿದರು. 1969ರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅದೇ ಮತ್ತು ಇಸ್ರೋಗೆ ವರ್ಗಾಯಿಸಿದರು. ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡೋದಕ್ಕೆ ಇಸ್ರೋಗೆ ವರ್ಗಾಯಿಸಿದರು. ಇಲ್ಲಿ ಅವರು ಭಾರತದ ಮೊದಲ ಉಪಗ್ರಹ ಉಡಾವಣಾ ವಾಹನದ ಅಂದರೆ SLV ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 3 ಯೋಜನಾ ನಿರ್ದೇಶಕರಾದರು. ಇದು ಜುಲೈ 1980ರಲ್ಲಿ ರೋಹಿಣಿ ಉಪಗ್ರಹವನ್ನು ಭೂಮಿಯ ಸಮೀಪ ಕಕ್ಷೆಯಲ್ಲಿ ಯಶಸ್ವಿಯಾಗಿ ನಿಯೋಜಿಸಿತು. PSLV 3. ಕಲಾಂ ಅವರು 1965ರಲ್ಲಿ DRDO ನಲ್ಲಿ ಸ್ವತಂತ್ರವಾಗಿ ವಿಸ್ತರಿಸಬಹುದಾದ ರಾಕೆಟ್ ಯೋಜನೆಯ ಕೆಲಸವನ್ನು ಪ್ರಾರಂಭಿಸಿದರು. 1969ರಲ್ಲಿ ಕಲಾಂ ಸರ್ಕಾರದ ಅನುಮೋದನೆಯನ್ನು ಪಡೆದು ಈ ಒಂದು ಪ್ರಾಜೆಕ್ಟ್ಗೆ ಹೆಚ್ಚಿನ ಇಂಜಿನಿಯರ್ಗಳನ್ನು ಸೇರಿಸಲು ಒಂದು ಕಾರ್ಯಕ್ರಮವನ್ನು ವಿಸ್ತರಿಸಿದರು. 1970 ಮತ್ತು 1990ರ ನಡುವೆ PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮತ್ತು SLV 3 ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸಿ ಇವೆರಡೂ ಯಶಸ್ವಿಯಾದವು. ದೇಶದ ಮೊದಲ ಪರಮಾಣು ಪರೀಕ್ಷೆ ಸ್ಮೈಲಿಂಗ್ ಬುದ್ಧ. ದೇಶದ ಮೊದಲ ಪರಮಾಣು ಪರೀಕ್ಷೆ ಸ್ಮೈಲಿಂಗ್ ಬುದ್ಧ ಅನ್ನೋ ಹೆಸರಿನ ಅಂದರೆ TBRL ಇದನ್ನು ಟರ್ಮಿನಲ್ ಬ್ಯಾಲಿಸ್ಟಿಕ್ ರಿಸರ್ಚ್ ಲ್ಯಾಬೊರೇಟರಿಯಲ್ಲಿ ಫಸ್ಟ್ ಸಕ್ಸಸ್ಫುಲ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಆನ್ 18th May 1974. ಇದು ಪೋಖ್ರಾನ್ 1ನಲ್ಲಿ ಸ್ಮೈಲಿಂಗ್ ಬುದ್ಧ ಎಂಬ ಹೆಸರಿನ ಒಂದು ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದ್ರು. ಇದರಲ್ಲಿ ಕಲಾಂ ಪ್ರತಿನಿಧಿಯಾಗಿ ವೀಕ್ಷಿಸಿದಲು ರಾಜಾರಾಮಣ್ಣ ರವರು ಕಲಾಂರನ್ನು ಆಹ್ವಾನಿಸಿದರು. ಇದು ಫಸ್ಟ್ ಟೆಸ್ಟಲ್ಲಿ 1970ರ ದಶಕದಲ್ಲಿ ಕಲಾಂರವರು ಪ್ರಾಜೆಕ್ಟ್ ಡೆವಿಲ್ ಮತ್ತು ಪ್ರಾಜೆಕ್ಟ್ ವ್ಯಾಲಿಯಂಟ್ ಎಂಬ 2 ಯೋಜನೆಗಳನ್ನು ನಿರ್ದೇಶಿಸಿದರು. ಅಂದರೆ ಇದು ಏರೋಸ್ಪೇಸ್ ಪ್ರಾಜೆಕ್ಟ್ಗಳು, ಒಂದು ಡೆವಿಲ್ ಮತ್ತು ಪ್ರಾಜೆಕ್ಟ್ ವ್ಯಾಲಿಯಂಟ್ ಎಂಬ 2 ಯೋಜನೆಗಳನ್ನು ನಿರ್ದೇಶಿಸಿದರು. ಇದು ಯಶಸ್ವಿ SLV ಕಾರ್ಯಕ್ರಮದ ತಂತ್ರಜ್ಞಾನದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸಿತು. ಇದಕ್ಕೆ ಕೇಂದ್ರ ಸಚಿವ ಸಂಪುಟದ ಅಸಮ್ಮತಿಯ ಹೊರತಾಗಿಯೂ ಕೇಂದ್ರ ಸಚಿವ ಸಂಪುಟ ಸಮ್ಮತಿ ಕೊಡಲಿಲ್ಲ ಇದನ್ನು ಮಾಡೋದಕ್ಕೆ. ಅದರ ಹೊರತಾಗಿಯೂ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಕಲಾಂ ಅವರ ನಿರ್ದೇಶನದ ಅಡಿಯಲ್ಲಿ ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸಿ ಏರೋಸ್ಪೇಸ್ ಯೋಜನೆಗಳಿಗೆ ಈ 2 ಯೋಜನೆಗಳಿಗೆ ರಹಸ್ಯವಾದಂತಹ ಹಣವನ್ನು ಮಂಜೂರು ಮಾಡಿದರು. ಈ ಏರೋಸ್ಪೇಸ್ ಯೋಜನೆಗಳನ್ನು ಕೇಂದ್ರ ಸಚಿವ ಸಂಪುಟಕ್ಕೆ ಮನವರಿಕೆ ಮಾಡುವುದರಲ್ಲಿ ಕಲಾಂ ಅವಿಭಾಜ್ಯ ಪಾತ್ರವನ್ನು ವಹಿಸಿದ್ದರು. ಅಂದರೆ ಕೇಂದ್ರ ಸಚಿವ ಸಂಪುಟ ಒಪ್ಪಲಿಲ್ಲ, ಆದರೂ ಕೂಡ ಇವರು ಕೇಂದ್ರ ಸಚಿವ ಸಂಪುಟಕ್ಕೆ ಅದನ್ನು
ಒಪ್ಪಿಸಲು ಅವರಿಂದ ಆಯಿತು. 1980ರ ದಶಕದಲ್ಲಿ ಅವರಿಗೆ ದೊಡ್ಡ ಪ್ರಶಸ್ತಿಗಳು ಮತ್ತು ಪ್ರತಿಷ್ಠೆಯನ್ನು ತಂದಿತು. ಇದು ಅವರ ನಿರ್ದೇಶನದ ಅಡಿಯಲ್ಲಿ ಸುಧಾರಿತ ಕ್ಷಿಪಣಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಸರ್ಕಾರವನ್ನು ಪ್ರೇರೇಪಿಸಿತು. ಇವರನ್ನು ಏನಂತ ಕರೀತಾರೆ ನಾವು ಈಗಲೂ? ಮಿಸೈಲ್ ಮ್ಯಾನ್ ಅಂತಲೇ ಕರಿತೀವಿ. ಕ್ಷಿಪಣಿಗಳನ್ನು ತಯಾರಿಸುವುದಕ್ಕೆ ಈ ಕಾರ್ಯಕ್ರಮವನ್ನು ಆರಂಭಿಸಿದರು 2 ಪ್ರಾಜೆಕ್ಟ್ಗಳಿಂದ. ಕಲಾಂ ಮತ್ತು ರಕ್ಷಣಾ ಸಚಿವರ ಲೋಹಶಾಸ್ತ್ರಜ್ಞ ಮತ್ತು ವೈಜ್ಞಾನಿಕ ಸಲಹೆಗಾರರಾದ ಡಾಕ್ಟರ್ VS ಅರುಣಾಚಲಂ ಅವರು ಆಗಿನ ರಕ್ಷಣಾ ಸಚಿವ ಆರ್ ವೆಂಕಟರಾಮನ್ ಅವರ ಸಲಹೆ ಮೇರೆಗೆ ಯೋಜಿತ ಕ್ಷಿಪಣಿಗಳನ್ನು ತೆಗೆದುಕೊಳ್ಳುವ ಬದಲು, ನಾವು ಬೇರೆ ಬೇರೆ ಕಡೆಯಿಂದ ಕ್ಷಿಪಣಿಗಳನ್ನು ತೆಗೆದುಕೊಳ್ಳುವ ಬದಲು, ಮಿಸೈಲ್ಸನ್ನು ಬೇರೆ ಕಡೆಯಿಂದ ನಾವು ಆಮದು ಮಾಡಿಕೊಳ್ಳೋ ಬದಲು ನಮ್ಮದೇ ಆದ ಕ್ಷಿಪಣಿಗಳನ್ನು ನಾವು ತಯಾರು ಮಾಡೋದಕ್ಕೆ ಮುಂದಾಗಬೇಕು. ನಮ್ಮ ಬತ್ತಳಿಕೆಯಲ್ಲಿ ಕ್ಷಿಪಣಿಗಳು ಇರಬೇಕು. ನಾವು ಬೇರೆ ಒಂದು ದೇಶಗಳ ಮೇಲೆ ಅವಲಂಬಿತ ಆಗಬಾರ್ದು ಅಂತ ಇವರಿಗೆ ಅನಿಸ್ತು. ಯೋಜಿತ ಕ್ಷಿಪಣಿಗಳನ್ನು ತೆಗೆದುಕೊಳ್ಳುವ ಬದಲು ಕ್ಷಿಪಣಿಗಳನ್ನು ಬತ್ತಳಿಕೆಯನ್ನು ಏಕಕಾಲದಲ್ಲಿ ಅಭಿವೃದ್ಧಿಪಡಿಸುವ ಪ್ರಸ್ತಾಪದ ಮೇಲೆ ಇವರು ಕೆಲಸ ಮಾಡಿದರು. ನಮ್ಮದೇ ಆದಂಥ ಕ್ಷಿಪಣಿಗಳನ್ನು ನಾವು ತಯಾರಿಸಲೇಬೇಕು, ಇಲ್ಲಾಂದರೆ ಬೇರೆ ದೇಶಗಳ ಮೇಲೆ ನಾವು ಅವಲಂಬಿತ ಆಗಬಾರ್ದು ಅನ್ನೋದನ್ನು ಮನಗಂಡು ಅವರು ಈ ಪ್ರಾಜೆಕ್ಟ್ಗಳನ್ನು ಎತ್ಕೊಂಡ್ರು. ವೆಂಕಟರಾಮನ್ರವರು, ಆಗಿನ ರಕ್ಷಣಾ ಸಚಿವ ವೆಂಕಟರಾಮನ್ರವರು ಈ ಪ್ರಾಜೆಕ್ಟ್ಗೆ 3.88 ಶತಕೋಟಿ ಮಂಜೂರು ಮಾಡಲು ಕ್ಯಾಬಿನೆಟ್ ಅನುಮೋದನೆಯನ್ನು ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇವರು 3.88 ಶತಕೋಟಿ ಹಣವನ್ನು ರಿಲೀಸ್ ಮಾಡಿಸಿದರು. ಇದನ್ನು ಇಂಟಿಗ್ರೇಟೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ IGMDP ಇಂಟಿಗ್ರೇಟೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೆಸರಿಸಿದರು. ಮತ್ತು ಕಲಾಂ ಅವರನ್ನು ಇದಕ್ಕೆ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಿಸಿದರು. ಕಲಾಂರವರು ಈಗ ಮುಖ್ಯ ಕಾರ್ಯದರ್ಶಿ ಆದಮೇಲೆ ಈ ಪ್ರಾಜೆಕ್ಟಲ್ಲಿ ಕೈಗೆತ್ತಿಕೊಂಡ್ರು. ಅಗ್ನಿ ಕ್ಷಿಪಣಿ, ಪೃಥ್ವಿ, ನಾಗ, ತ್ರಿಶೂಲ್ ಮುಂತಾದ ಕ್ಷಿಪಣಿಗಳನ್ನು ನಮ್ಮ ಭಾರತದ ಒಂದು ಬತ್ತಳಿಕೆಗೆ ಇದನ್ನು ಹಾಕಿಕೊಂಡ್ರು. ಪೃಥ್ವಿ ಯುದ್ಧದ ನಂತರದ ಮೇಲ್ಮೈಯಿಂದ ಮೇಲ್ಮೈಗೆ ಈ ಕ್ಷಿಪಣಿಗಳು, ಭೂಮಿಯಿಂದ ಭೂಮಿಗೆ, ಮೇಲ್ಮೈಯಿಂದ ಮೇಲ್ಮೈಗೆ ಕ್ಷಿಪಣಿ ಸೇರಿದಂತೆ ಅನೇಕ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಬ್ದುಲ್ ಕಲಾಂ. ಕಲಾಂ ಅವರು ಜುಲೈ 1992ರಿಂದ ಡಿಸೆಂಬರ್ 1999ರವರೆಗೆ ಪ್ರಧಾನಮಂತ್ರಿ ಮತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಮುಖ್ಯ ವೈಜ್ಞಾನಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದರು. ಈ ಅವಧಿಯಲ್ಲಿ ಕಲಾಂ ಅವರನ್ನು ಮಾಧ್ಯಮ ಪ್ರಸಾರವು ದೇಶದ ಅತ್ಯುತ್ತಮ ಪರಮಾಣು ವಿಜ್ಞಾನಿಯನ್ನಾಗಿ ಮಾಡಿತು. ಈ ಎಲ್ಲ ಕಾರ್ಯಗಳಿಂದ, ಎಲ್ಲ ಪ್ರಾಜೆಕ್ಟ್ಗಳಿಂದ ಇವರನ್ನು ಮೀಡಿಯಾ ಪೇಪರ್ ಏನಿದೆ, ಮೀಡಿಯಾ ಮಾಧ್ಯಮಗಳು ಇವರನ್ನು ಅತ್ಯುತ್ತಮ ಪರಮಾಣು ವಿಜ್ಞಾನಿಯನ್ನಾಗಿ ಮಾಡಿತು. 1998ರಲ್ಲಿ ಹೃದ್ರೋಗ ತಜ್ಞ ಸೋಮರಾಜು ಜೊತೆಗೆ ಕಲಾಂ ಕಡಿಮೆ ವೆಚ್ಚದ ಪರಿಧಮನಿಯ ಸ್ಟೆಂಟನ್ನು ಅಭಿವೃದ್ಧಿಪಡಿಸಿದರು. ಇದನ್ನು ಕಲಾಂ ರಾಜು ಸ್ಟೆಂಟ್ ಎಂದು ಹೆಸರಿಸಿದರು. ಇದಕ್ಕೆ ಕಲಾಂ ಹೇಳ್ತಾರೆ, ಸುಮ್ಮನೆ ಇರಬೇಡಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕಾದ್ರೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದರ ಪ್ರಕಾರನೇ ಇವರು ಸೋಮರಾಜು ಜೊತೆಗೆ ಸೇರಿ ಅದು ಹೃದಯಕ್ಕೆ ಒಂದು
ಅಬಧಮನಿಯ ಒಂದು ಸ್ಟೆಂಟನ್ನು ತಯಾರಿಸಿದರು. ಇದು ಕಲಾಂ ರಾಜು ಸ್ಟೆಂಟ್ ಎಂದು ಹೆಸರಿಸಿದರು. ಇದನ್ನು ಬಹಳ ಕಡಿಮೆ ಹಣದಲ್ಲಿ ಅವರು ಸ್ಟೆಂಟನ್ನು ಒದಗಿಸ್ತಿದ್ರು. 2012ರಲ್ಲಿ ಈ ಜೋಡಿಯು, ಅವಾಗ ಗ್ರಾಮೀಣ ಪ್ರದೇಶಗಳಿಗೆ ಈ ಕಂಪ್ಯೂಟರ್ ನಾಲೆಡ್ಜ್ ಬಂದಿರಲಿಲ್ಲ. ಇವರೇನು ಮಾಡಿದ್ರು, 2012ರಲ್ಲಿ ಇವರಿಬ್ಬರೂ ಸೇರಿ ಗ್ರಾಮೀಣ ಪ್ರದೇಶಗಳಿಗೆ ಟ್ಯಾಬ್ಲೆಟ್ ಕಂಪ್ಯೂಟ್ರನ್ನು ವಿನ್ಯಾಸಗೊಳಿಸಿದರು. ಇದನ್ನು ಕಲಾಂ ರಾಜು ಟ್ಯಾಬ್ಲೆಟ್ ಎಂದು ಹೆಸರಿಸಿದರು. ಇದು ವಿಜ್ಞಾನಿಯಾಗಿ ಮಾಡಿರ್ತಕ್ಕಂತಹ ವಿಜ್ಞಾನಿಯಾಗಿ ತಮ್ಮ ವೃತ್ತಿ ಜೀವನದಲ್ಲಿ ಮಾಡಿರ್ತಕ್ಕಂತಹ ಅಥವಾ ವೃದ್ಧಿಪಡಿಸಿದಂತಹ ವಿಜ್ಞಾನದ ಕಾರ್ಯಕ್ರಮಗಳು. ಮತ್ತು ಈಗ ವೈಯಕ್ತಿಕ ಜೀವನಕ್ಕೆ ಬರೋಣ. ಈ ವೈಯಕ್ತಿಕ ಜೀವನದಲ್ಲಿ ಪರ್ಸನಲ್ ಲೈಫ್, ಇವರು ತುಂಬ ವೈಯಕ್ತಿಕ ಜೀವನ ಗಮನಿಸಲೇ ಇಲ್ಲ. ಅವರು ನಾನು, ನನ್ನ ದೇಶ, ನನ್ನ ಜನ, ನನ್ನ ವಿಜ್ಞಾನ, ನಾನು ನನ್ನ ದೇಶವನ್ನು 2020ಕ್ಕೆ ಡೆವಲಪ್ಡ್ ಕಂಟ್ರಿಯನ್ನಾಗಿ ಮಾಡಬೇಕು, ವಿಜ್ಞಾನ ಕ್ಷೇತ್ರದಲ್ಲಿ ಪ್ರತಿ ಸಂಶೋಧನಾ ಕ್ಷೇತ್ರದಲ್ಲಿ ನಾನು ನಮ್ಮ ದೇಶವನ್ನು ಸದೃಢ ದೇಶವನ್ನಾಗಿ ಮಾಡಬೇಕು ಅಂತ ಅವರಿಗೆ ಛಲ ಇತ್ತು. ಅವರು ವೈಯಕ್ತಿಕ ಜೀವನದ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ. ಕಲಾಂರವರು 5 ನಾನಾಗಲೇ ಹೇಳಿದೆ, ಒಡ ಹುಟ್ಟಿದವರಲ್ಲಿ ಕಿರಿಯರಾಗಿದ್ದರು. ಸಹೋದರರು ಕಾಸಿಂ ಅಹ್ಮದ್, ಮುಸ್ತಫಾ ಕಲಾಂ ಮತ್ತು ಮೀರಾ ಲೆಬ್ಬಾಯಿ ಮೆರೆಕಾಯರ್. ಸೋದರಿ ಆಸಿಮ್ ಜೋಹ್ರಾ. ಜೀವನದ ಉದ್ದಕ್ಕೂ ಅವರು ಅನ್ಯೋನ್ಯವಾಗಿದ್ದರು. ಇವರು ಉದ್ಯೋಗ ಸಿಕ್ಕಿದ ಮೇಲೆ ಅವರ ಕುಟುಂಬಕ್ಕೆ ಸಣ್ಣ ಮೊತ್ತದ ಹಣವನ್ನು ಕಳಿಸಿಕೊಡುತ್ತಿದ್ದರು. ಅವರು ಆಜೀವ ಬ್ರಹ್ಮಚಾರಿಯಾಗಿದ್ದರು, ಮದುವೆ ಮಾಡಿಕೊಳ್ಳಲಿಲ್ಲ. ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಏಳಿಗೆ, ನನ್ನ ಹಣ, ನಾನು ಸಂಪಾದಿಸಬೇಕು, ಅಷ್ಟು ಮಾಡಬೇಕು, ಇಷ್ಟು ಮಾಡಬೇಕು, ನಾನು ಅಭಿವೃದ್ಧಿ ಆಗಬೇಕು ಅಂತ ಅವ್ರು ಅಂದ್ಕೊಳ್ಳಲಿಲ್ಲ. ಅವ್ರು ಅಂದ್ಕೊಂಡಿದ್ದು ಒಂದೇ, ನಾನು ನನ್ನ ದೇಶ, ನನ್ನ ಸ್ವಾಭಿಮಾನ ದೇಶ ಆಗಬೇಕು ಅಂತ ಅಂದ್ಕೊಂಡ್ರಷ್ಟೇ. ಅವರು ಆಸ್ತಿಗಳನ್ನು ಗಳಿಸಲಿಲ್ಲ. ಅವರ ನಿವ್ವಳ ಒಟ್ಟು ಅವ್ರದ್ದೇನಿತ್ತು ಅಂತಂದರೆ, ಅವರು ಬಿಟ್ಕೊಟ್ಟಿದ್ದು 2500 ಪುಸ್ತಕಗಳು, 1 ವೀಣೆ, ಕೈ ಗಡಿಯಾರ, CD ಪ್ಲೇಯರ್ 1, ಲ್ಯಾಪ್ಟಾಪ್ 1, 6 ಶರ್ಟ್ಗಳು, 4 ಪ್ಯಾಂಟ್, 3 ಕೋಟುಗಳು, 1 ಜೊತೆ ಮಾತ್ರ ಶೂ. ಈಗ ಯಾರಿಗಾದರೂ ಗಮನಿಸಿ, ನಾರ್ಮಲ್ ಮ್ಯಾನ್ಗಾದರೂ ನಾನು ನೀವು ಎಲ್ಲರೂ ಸೇರಿಕೊಂಡು 10 ಜೊತೆ 20 ಜೊತೆ ಮಾಡ್ತೀವಿ. ರಾಜಕೀಯದಾದರೆ ದಿನಕ್ಕೊಂದೇ ಜೊತೆ, ದಿನಕ್ಕೊಂದೇ ಶರ್ಟು, ಒಂದೇ ಪ್ಯಾಂಟು, ಮತ್ತೆ ಹಾಕೋದಿಲ್ಲ. ಆವತ್ತೊಂದು ಗಡಿಯಾರ, ಆವತ್ತೊಂದು ಶೂ, ಆವತ್ತೊಂದು ಚಪ್ಪಲಿ, ಹೀಗೆ ಅರೇಂಜ್ಡ್ ಪೇರ್ಸನ್ನು ಅರೇಂಜ್ ಮಾಡಿ ಇಟ್ಟಿರ್ತಾರೆ. ಆದರೆ ಇವ್ರಿಗೆ ಇರಲಿಲ್ಲ ಅಷ್ಟೆಲ್ಲ. ಅವ್ರಿಗೆ ಅದರ ಚಿಂತೆನೇ ಇರಲಿಲ್ಲ. ಅವರು ಪೂರ್ವಜರು ಅವರ ಮನೆ ಹತ್ರ ಇರುವ ಸಣ್ಣ ಸೈಟ್ನಲ್ಲಿ, ರಾಮೇಶ್ವರನಲ್ಲಿ ಮನೆ. ಇವರು ಅಷ್ಟು ಸರಳ ಜೀವಿಗಳಾಗಿದ್ದರು. ಮತ್ತು ವೈಯಕ್ತಿಕ ಜೀವನದಲ್ಲಿ ನಾನು ಎಲ್ಲ ಹೇಳೋಕ್ಕೆ ಹೋಗ್ತಾ ಇಲ್ಲ, ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಮತ್ತು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನಗಳು ಇವರಲ್ಲಿ ಹೇಗಿತ್ತು ಅಂತ. ಕಲಾಂ ಅವರ ಜೀವನದ ಉದ್ದಕ್ಕೂ ಧರ್ಮ ಮತ್ತು ಆಧ್ಯಾತ್ಮಿಕತೆ ಬಹಳ ಮುಖ್ಯವಾಗಿತ್ತು. ಯಾವುದೇ ಧರ್ಮವನ್ನು ತಿರಸ್ಕರಿಸ್ತಾ ಇರಲಿಲ್ಲ. ಎಲ್ಲ ಧರ್ಮಗಳಲ್ಲಿರೋದನ್ನು ಸಾರವನ್ನು ಅವರು ಓದ್ತಾ ಇದ್ದರು, ಒಪ್ಪಿಕೊತಾ ಇದ್ದರು. ಅವರು ತಮ್ಮದೇ ಆದ ಆಧ್ಯಾತ್ಮಿಕ ಪ್ರಯಾಣವನ್ನು ತಮ್ಮ ಅಂತಿಮ ಪುಸ್ತಕದ ವಿಷಯವನ್ನಾಗಿ ಮಾಡಿಕೊಂಡಿತು. ಅವರ ಪುಸ್ತಕ ಯಾವುದಂದರೆ ಟ್ರಾನ್ಸೆಂಡೆನ್ಸ್ ಅವರ ಪುಸ್ತಕ. ಪ್ರಮುಖ್ ಸ್ವಾಮೀಜಿಯವರೊಂದಿಗೆ
ತನ್ನ ಆಧ್ಯಾತ್ಮಿಕ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದರು. ಅವರ ಪಾರಂಪರೆಯ ನಿರಂತರ ಅಂಶವೆಂದರೆ ಅವರು ಭಾರತದ ಅನೇಕ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳ ವಿವಿಧ ಅಂಶಗಳನ್ನು ಶ್ಲಾಘಿಸುತ್ತಿದ್ದರು. ಇಸ್ಲಾಮಿಕ್ ಆಚರಣೆಯಲ್ಲಿ ಅವರ ನಂಬಿಕೆಯ ಜೊತೆಗೆ ಕಲಾಂ ಹಿಂದೂ ಸಂಪ್ರದಾಯಗಳಲ್ಲಿ ಚೆನ್ನಾಗಿ ಪಾರಂಗತರಾಗಿದ್ದರು. ಅವರು ಸಂಸ್ಕೃತವನ್ನು ಕಲ್ತಿದ್ದರು. ನಾವು ಇಷ್ಟು ದಿನ ಇದ್ದೀವಿ, ನಾನು ನೀವು ಎಲ್ಲ ಸೇರಿಕೊಂಡು ಮೇಡಮ್ ಅವರ ಎಕ್ಸೆಪ್ಷನ್ನು ಸಂಸ್ಕೃತ ಬರುತ್ತೆ, ನಮ್ಗೆ ಬರಲಿಲ್ಲ, ನಾವು ಕಲ್ತ್ಕೊಳ್ಳೋಕೆ ಇಚ್ಛೆ ಪಡಲಿಲ್ಲ, ಸುಮ್ಮನೆ ಏನೋ ಒಂದು ಕಡೆ ಕಾಲ ಕಳಿತೀವಿ, ಸಂಸ್ಕೃತ ಕಲಿಯೋಣ ಅನ್ನೋದು ನಮಗಿಲ್ಲ. ಆದರೆ ಅವರು ಇಷ್ಟು ಒಂದು ಒತ್ತಡದ ನಡುವೆಯೂ ಕೂಡ ಅವರು ಸಂಸ್ಕೃತವನ್ನು ಕಲ್ತಿದ್ದರು ಮತ್ತು ಸಮಯ ಸಿಕ್ಕಾಗ ಭಗವದ್ಗೀತೆಯನ್ನು ಓದುತ್ತಿದ್ದರು. ಯಾರದು ಕುರಾನ್ ಓದಿದ್ದೀರಾ, ಬೈಬಲ್ ಓದಿದ್ದೀರಾ? ನಮ್ಮ ಭಗವದ್ಗೀತೆನೇ ನಾವು ಓದಲಿಲ್ಲ ಸರಿಯಾಗಿ. ಅಷ್ಟು ಒತ್ತಡ ಇದ್ದರೂ ಓದ್ತಿದ್ರು ಮತ್ತು ಸಸ್ಯಾಹಾರಿಯಾಗಿದ್ದರು. ಮತ್ತು ಬಿಡುವಿನ ವೇಳೆಯಲ್ಲೆಲ್ಲ ಬೇಜಾರಾದಾಗ, ಒತ್ತಡ ಜಾಸ್ತಿ ಆದಾಗ ವೀಣೆಯನ್ನು ನುಡಿಸುತ್ತಿದ್ದರು. ಪ್ರತಿದಿನ ಭಾರತೀಯ ಸಾಹಿತ್ಯದ ಒಂದು ಭಕ್ತಿ ಸಂಗೀತವನ್ನು, ಕರ್ನಾಟಕದ ಭಕ್ತಿ ಸಂಗೀತವನ್ನು ಕೇಳಿ ಆನಂದಿಸುತ್ತಿದ್ದರು. ಹೆಚ್ಚು ಸಮೃದ್ಧ ಆಧ್ಯಾತ್ಮಿಕ ಮತ್ತು ಏಕೀಕೃತ ಭಾರತವನ್ನು ರಚಿಸಲು ಸಹಾಯ ಮಾಡುವ ಆಧ್ಯಾತ್ಮಿಕ ನಾಯಕರನ್ನು ಭೇಟಿ ಮಾಡುತ್ತಿದ್ದರು. ಅವರು ಆರಂಭದಲ್ಲಿ ಸ್ವಾಮಿನಾರಾಯಣ್ ಟೆಂಪಲ್ ನೋಡಿದಿರಿ, ಸ್ವಾಮಿನಾರಾಯಣ ಸಂಪ್ರದಾಯದ ಹಿಂದೂ ಗುರುವಾದ ಪ್ರಮುಖ್ ಸ್ವಾಮೀಜಿಯವರನ್ನು ಭೇಟಿಯಾಗುತ್ತಿದ್ದರು. ಇವರಿಂದ ಆಧ್ಯಾತ್ಮಿಕವಾಗಿ ಸ್ಫೂರ್ತಿ ಹೊಂದಿದರು. ಮತ್ತು ರಾಷ್ಟ್ರಪತಿಯಾಗಿ ಕಲಾಂ ಅವರು ಭಾರತದ ಎಷ್ಟನೇ ರಾಷ್ಟ್ರಪತಿಯಾಗಿದ್ದರು? 11ನೇ ರಾಷ್ಟ್ರಪತಿಯಾಗಿ, ನಮ್ಮ ವಾಜಪೇಯಿ ಸರ್ಕಾರವಿದ್ದಾಗ 11ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ಇವರ ಅವಧಿ 22 ಜುಲೈ 2002ರಿಂದ 22 ಜುಲೈ 2007 ರವರೆಗೆ. ಅವರ ಸರಳತೆ, ಪ್ರಾಮಾಣಿಕತೆ ಮತ್ತು ಮೇಧಾವಿತನದ ಸಕಾರದಂತಿರುವ ಕಲಾಂ ಅವರು ರಾಷ್ಟ್ರಪತಿ ಹುದ್ದೆಯ ಘನತೆ, ಗೌರವವನ್ನು ಹೆಚ್ಚಿಸಿದರು. ಮೇಡಮ್ನವರಾಗ ಹೇಳ್ತಿದ್ರು, ಒಂದೇ ಬ್ರೀಫ್ ಕೇಸು ತಗೊಂಡು ಹೋದರು, ಒಂದೇ ಬ್ರೀಫ್ ಕೇಸು ತಂದರು. ಯಾಕೆಂದರೆ ಅವರ ಅಣ್ಣ ಒಂದ್ಸಲಿ ಕಾರ್ಪೊರೇಟ್ರ್ ಆಗಿದ್ದರು, ರಾಮೇಶ್ವರಂನಲ್ಲಿ ಕಾರ್ಪೊರೇಟ್ರ್ ಆಗಿದ್ದಾಗ ಅದು ಯಾರೋ ತಗೊಂಡು ಬಂದು ಒಂದು ಪಾರ್ಸಲ್ ಕೊಟ್ಟರು. ಅವ್ರ ಅಣ್ಣ ಇರಲಿಲ್ಲ, ನಮ್ಮ ಕಲಾಂ ಇದ್ದರು, ಕಲಾಂ ಕೈಗೆ ಇಸ್ಕೊಂಡ್ರು, ಅಲ್ಲಿ ಇಟ್ಕೊಂಡ್ರು. ಅಣ್ಣ ಯಾರೋ ಒಂದು ಪಾರ್ಸಲ್ ತಂದು ಕೊಟ್ಟಿದ್ದಾರೆ ಅಂದರು. ಪಾರ್ಸಲ್ ಬಿಚ್ಚಿ ನೋಡಿದ್ರೆ 2 ಬೆಳ್ಳಿ ಬಟ್ಲಿತ್ತು. ಯಾವತ್ತೂ ಕೂಡ ಕಲಾಮನ್ನು ಅವರ ಅಣ್ಣ ಬೈದಿರಲಿಲ್ಲ, ಅವತ್ತು ಚಿಕ್ಕಾಪಟ್ಟೆ ಬೈದರು. ಇದು ಯಾವತ್ತೂ ಅಷ್ಟೇ, ನಿನ್ನ ಜೀವನದಲ್ಲಿ ಈ ರೀತಿ ನೀವು ತಗೊಳ್ಳೇಬಾರ್ದು ಅಂತ ಹೇಳಿದರು. ಅದು ನೆನಪಿತ್ತು. ಅವರು ಯಾವ ಒಂದು ಇದನ್ನು ಕೊಟ್ಟರೂ ಕೂಡ ಅವರು ತನ್ನ ಇದರಲ್ಲಿ ರಾಷ್ಟ್ರಪತಿ ಸ್ಥಾನದಲ್ಲಿದ್ದಾಗ ತಗೊಳ್ಳಿಲ್ಲ. ಅವರು ಅದನ್ನೇ ಪಾಲಿಸ್ಕೊಂಡು ಬಂದರು. ಯಾವುದೇ ಕಾರಣಕ್ಕೂ ನೀನು ಕರಪ್ಷನ್ ಅಂದರೆ ನಾವು ಯಾರು ಕೊಟ್ಟಿದ್ದನ್ನು ತಗೋಬಾರ್ದು, ನಾವು ಒಂದು ಇದಾಗ್ಬಿಡ್ತೀವಿ ಅಂತಂದರೆ ಸಮಾಜದಲ್ಲಿ ಕೆಟ್ಟವರಾಗ್ಬಿಡ್ತೀವಿ, ತಗೋಬಾರ್ದು ಅಂತ ಹೇಳಿದರು. ಅದು ಜ್ಞಾಪಕ ಇತ್ತು. ಸ್ವತಃ ಬ್ರಹ್ಮಚಾರಿಯಾದ ಇವರಿಗೆ ಮಕ್ಕಳೆಂದರೆ ಬಹುಪ್ರೀತಿ. ಇವರು ಜನಗಳ ರಾಷ್ಟ್ರಪತಿಯೇ ಆಗಿದ್ದರು, ಮಕ್ಕಳ ರಾಷ್ಟ್ರಪತಿಯೇ ಆಗಿದ್ದರು. ಮಕ್ಕಳೆಂದರೆ ಬಹುಪ್ರೀತಿ. ಮಕ್ಕಳೊಂದಿಗೆ ಬೆರೆತು ಉಪಯುಕ್ತ ಸಲಹೆಗಳನ್ನು, ಸೂಚನೆಗಳನ್ನು ನೀಡುವುದರಲ್ಲಿ ಇವರ ಪ್ರಿಯ ಹವ್ಯಾಸವಾಗಿತ್ತು. ಅಂದರೆ ಮಕ್ಕಳು ಎಲ್ಲಾದರೂ ಹೋದರೆ, ಸ್ಕೂಲ್ಗೆ ಕಾಲೇಜಸ್ಗೆ ಹೋದರೆ ಅವರನ್ನು ಪ್ರೇರೇಪಿಸುವಂತಹ ಭಾಷಣ ಮಾಡ್ತಿದ್ರು. ಆ ಮಕ್ಕಳ ಬರೆದ ಪ್ರಶ್ನೆಗೆ ಉತ್ತರವನ್ನು ತಾವಾಗಿಯೇ ಸ್ವತಃ ಬರೆದು ಮತ್ತೆ ಕಳಿಸ್ತಿದ್ರು. ಅದು ಇವರಲ್ಲಿತ್ತು. ಇವರ ಪುಸ್ತಕಗಳು, ಇವರು ಬರೆದಿರುವಂಥ ಪುಸ್ತಕಗಳು ನೋಡೋಣ. ಡೆವಲಪ್ಮೆಂಟ್ಸ್ ಇನ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಸ್ಪೇಸ್ ಟೆಕ್ನಾಲಜಿ, ವಿಂಗ್ಸ್ ಆಫ್ ಫೈರ್, ಅಗ್ನಿಯ ರೆಕ್ಕೆಗಳು, ಇಂಡಿಯಾ 2020,
ಡ್ರೀಮ್ಸ್ ಟು ರಿಯಾಲಿಟಿ, ಇದರಲ್ಲಿ ಇದ್ದಿದ್ದು ಡ್ರೀಮ್ಸ್ ಟು ರಿಯಾಲಿಟಿ. ನಾವು 2020ಕ್ಕೆ ಎಂಥ ಒಂದು ದೇಶ ನಮ್ಮದಾಗಬೇಕು ಅಂತ ಇವರು ಮನಗಂಡು ಒಂದು ಪುಸ್ತಕವನ್ನು ಬರೆದಿದ್ದರು, 2020ಕ್ಕೆ ಅಂತ. ಮತ್ತು ಇಗ್ನೈಟೆಡ್ ಮೈಂಡ್ಸ್ ಮಕ್ಕಳ ಬುದ್ಧಿ ಅಥವಾ ಹೇಗೆ ಬೆಳೀಬೇಕು, ಅವರು ಹೇಗೆ ಪ್ರಚೋದನೆ ಆಗಬೇಕು, ಹೇಗೆ ಸವಾಲುಗಳನ್ನು ಸ್ವೀಕರಿಸಬೇಕು ಅನ್ನೋದನ್ನು ಇಗ್ನೈಟೆಡ್ ಮೈಂಡ್ಸಲ್ಲಿ ಬುಕ್ನಲ್ಲಿ ಬರೆದರು. ಎನ್ವಿಷಿಂಗ್ ಆ್ಯಂಡ್ ಎಂಪವರ್ಡ್ ನೇಷನ್, ನಮ್ಮ ದೇಶ ಹೇಗಿರಬೇಕು, ನಮ್ಮ ದೇಶ ಹೇಗೆ ಬೆಳೀಬೇಕು ಅಂತ. ಮೈ ಜರ್ನಿ, ದ ಲೈಫ್ ಟ್ರೀ, ಚಿಲ್ಡ್ರನ್ ಆಸ್ಕ್ ಕಲಾಂ, ಮಕ್ಕಳು ಓದಿದಿರತಕ್ಕ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡುವುದು, ಅದನ್ನು ಒಂದು ಬುಕ್ ಬರೆದಿದ್ದರು. ಮತ್ತು ಇವರಿಗೆ ಅನೇಕ ಪ್ರಶಸ್ತಿಗಳು ಬಂತು. ಪ್ರಶಸ್ತಿಗಳೀಗ 1981 ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಬಂತು. 1990 ಪದ್ಮವಿಭೂಷಣ ಪ್ರಶಸ್ತಿ. 1997 ಭಾರತ ರತ್ನ ಅತ್ಯುನ್ನತ ಪ್ರಶಸ್ತಿ. 1998 ವೀರ್ ಸಾವರ್ಕರ್ ಪ್ರಶಸ್ತಿ. 2000 ಆಲ್ವರ್ ಸಂಶೋಧನಾ ಕೇಂದ್ರ ಚೆನ್ನೈಯಿಂದ ರಾಮಾನುಜನ್ ಪ್ರಶಸ್ತಿ. 2007 ರಾಯಲ್ ಸೊಸೈಟಿ UK ಕಿಂಗ್ ಚಾರ್ಲ್ಸ್ ಪದಕ. 2009 ASME ಫೌಂಡೇಶನ್ USA ಹೂವರ್ ಪ್ರಶಸ್ತಿ. 2014 ಎಡಿನ್ಬರ್ಗ್ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಸೈನ್ಸ್ ಪ್ರಶಸ್ತಿ. ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಗಳಿಸಿದ್ರು ಅವರು, ಪ್ರಶಸ್ತಿಗಳು. ಮತ್ತು ಇವರ ನಿಧನ, ನಮ್ಮ ಮೇಡಮ್ನವರು ಆಗಲೇ ಹೇಳ್ತಿದ್ರು, ಮಕ್ಕಳ ಪ್ರೇರೇಪಿಸುವ ಭಾಷಣದೊಂದಿಗೆ ಮಕ್ಕಳೊಂದಿಗೆ ನಾನು ಸಾಯಬೇಕು, ನಾನು ನಿಧನ ಹೊಂದಬೇಕು ಅಂದ್ಕೊಂಡಿದ್ರು ಅವರು. ಅದು ಹಾಗೆಯೇ ಆಯಿತು. ಗ್ರೇಟ್ ಮ್ಯಾನ್ಸ್ ಅಂದರೆ ಬಹಳ ಮೇಧಾವಿಗಳು ಅಂದ್ಕೊಂಡ ಹಾಗೆ ಅವ್ರಿಗಾಗುತ್ತೆ. ಹಾಗೆ ನಿಧನ ಹೇಗಾಯಿತು ಅಂದರೆ ಜುಲೈ 27, 2015 ಮೇಘಾಲಯದ ಶಿಲಾಂಗ್ನಲ್ಲಿ ಉಪನ್ಯಾಸ ನೀಡುವಾಗ, IIT ಉಪನ್ಯಾಸ ನೀಡುವಾಗ ಆ ಸಂದರ್ಭದಲ್ಲಿ ಹೃದಯ ಸ್ತಂಭನ ಆಯಿತು, ಅಂದರೆ ಹಾರ್ಟ್ ಅಟ್ಯಾಕ್ ಆಯಿತು. ಅಲ್ಲೇ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಾಘಾತಕ್ಕೆ ಒಳಗಾಗಿ ಕುಸಿದು ಬಿದ್ದರು. ಪಕ್ಕದ ಹಾಸ್ಪಿಟ್ಲಿಗೆ ಹೋದಾಗ ಅವರು ಇರಲಿಲ್ಲ. ಇವರ ಅಂತ್ಯಕ್ರಿಯೆ ಎಲ್ಲಿ ಮಾಡಿದ್ರು ಅಂದರೆ ರಾಮೇಶ್ವರಂ ಊರಿನಲ್ಲಿ ಸಕಲ ರಾಷ್ಟ್ರೀಯ ಮರ್ಯಾದೆಗಳೊಂದಿಗೆ ಗೌರವಗಳೊಂದಿಗೆ ನಡೆಯಿತು. ಅಂತಿಮವಾಗಿ APJ ಅಬ್ದುಲ್ ಕಲಾಂ ರವರು ರಾಕೆಟ್ ವೇಗದಲ್ಲಿಯೇ ಅಬ್ದುಲ್ ಕಲಾಂ ಅವರ ಸಾಧನೆ ಸಾಗಿತು. ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸಿಬಿಟ್ಟರು. ಅವರು ಎಷ್ಟರ ಮಟ್ಟಿಗೆ ವಿಜ್ಞಾನ, ದೇಶ, ಸಾಧನೆ ಇವುಗಳಲ್ಲಿ ತೊಡಗಿಕೊಂಡಿದ್ದರೆಂದರೆ ತಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳ ಬಗ್ಗೆ ಅವರ ಗಮನ ಹರಿಯಲೇ ಇಲ್ಲ. ಜಗತ್ತಿನ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ನಂಬರ್ 1 ಆಗಬೇಕೆಂದ ಒಂದು ಬಯಕೆಯನ್ನಿಟ್ಕೊಂಡಿದ್ದರು. ಆಗಲೇಬೇಕೆಂಬುದು ಅವರ ಕನಸಾಗಿತ್ತು, ಧ್ಯೇಯವಾಗಿತ್ತು. ಅದಕ್ಕಾಗಿ ಅವರು ಋಷಿಗಳಂತೆ ತಪಸ್ಸಿನಲ್ಲಿ ತೊಡಗಿದರು. ತಪಸ್ಸಿನಲ್ಲಿ ಋಷಿಗಳು ತೊಡಗಿದರೆ ಏನಾಗುತ್ತೆ? ಅವರೇನಾಗ್ತಾರೆ? ಜ್ಞಾನ ಪಡ್ಕೊತಾರೆ, ಅವರು ನಮ್ಮಿಂದ ವಿಮೋಚನೆ ಪಡ್ಕೊತಾರೆ. ಹಾಗೆ ನಮ್ಮ ಕಲಾಂರವರು ಋಷಿಗಳಂತೆ ತಪಸ್ಸಿನಲ್ಲಿ ತೊಡಗಿದರು. ಕಲಾಂ ಅಂತಹ ಮಹಾನ್ ವ್ಯಕ್ತಿ ಭಾರತದ ದೇಶದಲ್ಲಿ ಜನಿಸಿದ್ದು ನಿಮ್ಮೆಲ್ಲರ ಅದೃಷ್ಟ ಎಂದು ಹೇಳಬಹುದು. ಇತಿಹಾಸ ಶಿಕ್ಷೆಗಳು ಅಬ್ದುಲ್ ಕಲಾಮ ಯೋಚನೆ ಮಾಡಿ, ಅವರು ಯಾವುದೇ ಒಂದು ಶೇಷವನ್ನು ಬಿಡಲಿಲ್ಲ. ನಮ್ಮ ಈ ಒಂದು ಇದರಲ್ಲಿ ಯಾವುದೇ ಒಂದು ಇದನ್ನು ಬಿಡಲಿಲ್ಲ ಅಂದರೆ ಎಲ್ಲವನ್ನೂ ತ್ಯಜಿಸಿದರು. ಈಗ ಅವರ ಥಿಯಾಸಫಿಸ್ಟ್ ರಿಯಲ್ ಥಿಯಾಸಫಿಸ್ಟ್ ಅಬ್ದುಲ್ ಕಲಾಂ. ನಾವಿನ್ನೂ ಅದಕ್ಕೆ ಬರಲಿಲ್ಲ. ಆದರೆ ಥಿಯಾಸಫಿಯಿಂದ ಹೊರಗಿದ್ದರೂ ಕೂಡ ಥಿಯಾಸಫಿಸ್ಟ್ ಆಗಿದ್ದರು. ಅವ್ರು ಹೇಳ್ತಾರೆ, ಹಿಸ್ ಮೆಸೇಜ್ ಈಸ್, ಒಂದು ಮೆಸೇಜ್ ಹೇಳ್ತಾರೆ ಮಕ್ಕಳಿಗೆ ಎಲ್ಲ ಒಂದು ಭಾಷಣ ಮಾಡಿದಾಗ. ಆ ಮೆಸೇಜ್ ಏನು ಗೊತ್ತಾ? ಹಿಸ್ ಮೆಸೇಜ್ ಈಸ್ ಡ್ರೀಮ್ ಟ್ರಾನ್ಸ್ಫಾರ್ಮ್ಸ್ ಇನ್ ಟು ಥಾಟ್.
ಥಾಟ್ ರಿಸಲ್ಟ್ಸ್ ಇನ್ ಟು ಆಕ್ಷನ್. ಇವ್ರ ಮೆಸೇಜ್ ಎಲ್ಲಾದರೂ ಹೋದರೆ ಅವರು ಒಂದನ್ನು ಕೊಡ್ತಿದ್ರು. ಮತ್ತು ಒಂದೇ ಒಂದು ಟೈಮ್ ಮುಗಿದಿದೆ. ಕಲಾಂರವರ ಕೆಲವು ನುಡಿಮುತ್ತುಗಳು, ಇದನ್ನು ನೋಡ್ಬೇಕು. ಒಂದೇ ಒಂದು ಹೇಳ್ತೀನಿ, ಎಲ್ಲ ಬೇಡ. ಹೃದಯದಲ್ಲಿ ಪ್ರಾಮಾಣಿಕತೆ ಇದ್ದರೆ ಚಾರಿತ್ರ್ಯದಲ್ಲಿ ಸೌಂದರ್ಯವಿರುತ್ತದೆ. ನೆನಪಿಸ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೃದಯದಲ್ಲಿ ಪ್ರಾಮಾಣಿಕತೆ ಇದ್ದರೆ ಚಾರಿತ್ರ್ಯದಲ್ಲಿ ಸೌಂದರ್ಯವಿರುತ್ತದೆ. ಚಾರಿತ್ರ್ಯದಲ್ಲಿ ಸೌಂದರ್ಯವಿದ್ದರೆ ಮನೆಯಲ್ಲಿ ಸಾಮರಸ್ಯವಿರುತ್ತದೆ. ಮನೆಯಲ್ಲಿ ಸಾಮರಸ್ಯವಿದ್ದರೆ ದೇಶದಲ್ಲಿ ಒಂದು ವ್ಯವಸ್ಥೆ ಇರುತ್ತದೆ. ದೇಶದಲ್ಲಿ ಒಂದು ವ್ಯವಸ್ಥೆ ಇದ್ದರೆ ಜಗತ್ತಿನಲ್ಲಿ ಶಾಂತಿ ನೆಲೆಸಿರುತ್ತದೆ. ಇದನ್ನು ಅನೇಕ ನುಡಿಮುತ್ತುಗಳು ಹೇಳಿದ್ದಾರೆ. ಸಮಯ ಇಲ್ಲದೇ ಇರೋದ್ರಿಂದ ಒಂದೇ ಒಂದು ನುಡಿಮುತ್ತು ಹೇಳಿ ಈ ಒಂದು ಅವಕಾಶವನ್ನು ನನಗೆ ಕೊಟ್ಟ ನಮ್ಮ ನಿರ್ದೇಶಕರಿಗೂ ಸತ್ಯಕಾಮ ಲಾಡ್ಜಿನ ಎಲ್ಲ ಸೋದರ ಸೋದರಿಯರಿಗೂ ನಾನು ಧನ್ಯವಾದವನ್ನು ಹೇಳುತ್ತಾ, ಈ ಒಂದು ಅವಕಾಶವನ್ನು ಕೊಟ್ಟ ಗೋಷ್ಠಿಯ ನಿರ್ದೇಶಕರ ಹಾಗೂ ಎಲ್ಲ ಸೋದರ ಸೋದರಿಯರ ಆತ್ಮ ಚೈತನ್ಯಗಳಿಗೆ ನಮಸ್ಕರಿಸುತ್ತಾ, ವ್ಯವಸ್ಥಾಪಕರಿಗೂ ಧನ್ಯವಾದ ತಿಳಿಸುತ್ತಾ ಈ ಒಂದು ಉಪನ್ಯಾಸಕ್ಕೆ ವಿರಾಮವನ್ನು ನೀಡುತ್ತಿದ್ದೇನೆ. ಜೈ ಗುರುದೇವ್.